ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಫಸ್ಟ್ ಸೆಮಿಸ್ಟರ್ ಕನ್ನಡ ವಿಷಯದಲ್ಲಿ ಇರುವಂತಹ ಏನು ಪ್ರಶ್ನೆ ಪತ್ರಿಕೆ ಬರುತ್ತೆ, ಅದರ ಪ್ಯಾಟರ್ನ್ ಹೇಗಿರುತ್ತೆ, ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಇರುತ್ತೆ, ಯಾವ ರೀತಿ ಸ್ಟಡಿ ಮಾಡಬೇಕು, ಸೆಟಪ್ ಯಾವ ರೀತಿ ಇರಬೇಕು ನಿಮ್ದು ಓದೋ ವಿಧಾನ. ಸೊ ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಮೊದಲಿಗೆ ಯೂನಿವರ್ಸಿಟಿಯವರು ನಿಮ್ಮ ಕನ್ನಡ ವಿಷಯಕ್ಕೆ ಏನು ಹೆಸರು ಕೊಟ್ಟಿದ್ದಾರೆ ಅದರ ಬಗ್ಗೆ ನೋಡೋಣ. ಸೊ ಕನ್ನಡದ ವಿಷಯವನ್ನ ಅರಿವು ಅಂತ ಮಾಡಿದ್ದಾರೆ. ಭಾಗ 1 ಇದು ನಿಮ್ಮ ಸಬ್ಜೆಕ್ಟ್ ನ ಹೆಸರು, ಕನ್ನಡ ಸಬ್ಜೆಕ್ಟ್ ನ ಹೆಸರು ಅರಿವು 1. ಇದರಲ್ಲಿ 3 ಪ್ಯಾಟರ್ನ್ ಇದೆ ನಿಮ್ಮ ಕ್ವಶನ್ ಪತ್ರಿಕೆಯಲ್ಲಿ. 2 ಅಂಕದ ಪ್ರಶ್ನೆಗಳು ಬರುತ್ತೆ, 5 ಅಂಕದ ಪ್ರಶ್ನೆ ಬರುತ್ತೆ, 15 ಅಂಕದ ಪ್ರಶ್ನೆ ಬರುತ್ತೆ. ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ. ಸೆಕ್ಷನ್ ಎ 2 ಮಾರ್ಕ್ಸ್ ಇಂದ ಏನಿರುತ್ತೆ, 12 ಪ್ರಶ್ನೆಗಳಿರುತ್ತೆ. ನೀವು ಅದರಲ್ಲಿ 10ಕ್ಕೆ ಉತ್ತರವನ್ನ ಬರೀಬೇಕು. 5 ಅಂಕದ 5 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, 3ಕ್ಕೆ ಉತ್ತರವನ್ನ ಬರೀಬೇಕು. 15 ಅಂಕದ 5 ಪ್ರಶ್ನೆಗಳಿರುತ್ತೆ, 3ಕ್ಕೆ ನೀವು ಉತ್ತರವನ್ನ ಬರೀಬೇಕು. ಸೊ ಈ ರೀತಿಯಾದ ಪ್ಯಾಟರ್ನ್ ಇರುತ್ತೆ. ಇನ್ನು ನಿಮಗೆ ಅರಿವಿನಲ್ಲಿರುವಂತಹ ಪಾಠಗಳು, ಪೋಯಂಗಳು ಎಷ್ಟು? 4 ಭಾಗ ಮಾಡಿದ್ದಾರೆ. ಪ್ರತಿ ಭಾಗದಲ್ಲಿ 4 ಯೂನಿಟ್ ಮಾಡಿದ್ದಾರೆ. ಸೊ ಟೋಟಲ್ ನಿಮಗಿರೋದು 16 ಪಾಠಗಳು ನಿಮಗಿರುವಂತಹ ಸಿಲೆಬಸ್. ಇದರಲ್ಲಿ 3 ಭಾಗ ಮಾಡ್ಕೋಬೇಕು ನೀವು. 8 ಪದ್ಯಗಳಿದೆ. ನೆಕ್ಸ್ಟ್ 5 ಲೇಖನಗಳಿವೆ, 3 ಕಥೆಗಳಿವೆ. 8 ಪದ್ಯ, 5 ಲೇಖನ, 3 ಕಥೆಗಳಿವೆ. ಈಗ ಮೊದಲನೇ ಸೆಕ್ಷನ್ಗೆ ಬರೋಣ. 2 ಮಾರ್ಕ್ಸ್ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ, ಯಾವೆಲ್ಲ ಇಂಪಾರ್ಟೆಂಟ್ ಇರುತ್ತೆ. 2 ಮಾರ್ಕ್ಸ್ ನ 2 ಸೆಕ್ಷನ್ ಮಾಡ್ತಾರೆ. 2 ಮಾರ್ಕ್ಸ್ ನಲ್ಲಿ 2 ರೀತಿ ಪ್ರಶ್ನೆ ಕೇಳ್ತಾರೆ. ಮೊದಲನೇದ್ದು ಕವಿ ಪರಿಚಯದ ಮೇಲೆ, ಎರಡನೇದ್ದು ಪದ್ಯ ಪಾಠಗಳ ಮೇಲೆ. 12 ಪ್ರಶ್ನೆಗಳಲ್ಲಿ 8 ಪ್ರಶ್ನೆಗಳು ಕವಿ ಪರಿಚಯದ ಮೇಲೆನೆ ಬರುತ್ತೆ, 4 ಪ್ರಶ್ನೆಗಳು ಪಾಠ ಅಥವಾ ಪದ್ಯ ಅಥವಾ ಕಥೆಗಳ ಮೇಲೆ ಬರುತ್ತೆ. ಕವಿ ಪರಿಚಯ ಹೇಗೆ ನೋಡ್ಕೋಬೇಕು 2 ಮಾರ್ಕ್ಸ್ಗಾಗಿ ಅಂತಂದ್ರೆ, ಮೊದಲು ಲೇಖಕರ ಹೆಸರು, ಅವರ ಜಿಲ್ಲೆ. ಇದು ಮೊದಲನೇ ಪ್ಯಾಟರ್ನ್. ಒಂದು ಫಿಕ್ಸ್ ಕ್ವಶನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಸತೀಶ್ ಕುಲಕರ್ಣಿ ಇವ್ರೇನಿದಾರಲ್ಲ, ಸೊ ಈಗ ಅಥವಾ ಹುಬ್ಬಳ್ಳಿ ಅವ ಅಂಬಿಕಾತನ ದ.ರಾ ಬೇಂದ್ರೆ. ಹುಬ್ಬಳ್ಳಿ ಅವ ಪದ್ಯ ಬರೆದ ಲೇಖಕರು ಯಾರು, ಅವರು ಯಾವ ಜಿಲ್ಲೆಯವರು? ಹುಬ್ಬಳ್ಳಿ ಅವ ಪದ್ಯ ಬರೆದವರು ದ.ರಾ ಬೇಂದ್ರೆ, ಇವರು ಧಾರವಾಡ ಜಿಲ್ಲೆಯವರು. ಈ ರೀತಿಯಾದ ಉತ್ತರ ಬರೆಯುವಂತ ಪ್ರಶ್ನೆ ಬರುತ್ತೆ. ಸೊ ಪಾಠದ ಹೆಸರು ಕೊಟ್ಟವರು ಯಾರು, ಇದನ್ನು ಬರೆದವರು ಲೇಖಕರು, ಅವರ ಜಿಲ್ಲೆ ಯಾವುದು ಅಂತ ಕೇಳ್ತಾರೆ. ಇದು ಒಂದು ಟೈಪ್ ಪ್ರಶ್ನೆ. ಎರಡನೇ ವಿಧಾನ, ಯಾವಾಗ ಮತ್ತು ಎಲ್ಲಿ ಜನಿಸಿದರು. ಲೇಖಕರ ಹೆಸರು ಅವ್ರು ಕೊಡ್ತಾರೆ, ಅವರು ಯಾವಾಗ ಮತ್ತು ಎಲ್ಲಿ ಜನಿಸಿದ್ರು ಬರೆಯೋದಕ್ಕೆ ಇರ್ತಾರೆ. ಈಗ ಸತೀಶ್ ಕುಲಕರ್ಣಿ ಅಂತ ಇದ್ದಾರೆ ನಿಮ್ಗೆ ಲೇಖಕರು. ಸತೀಶ್ ಕುಲಕರ್ಣಿ ಅವರು ಯಾವಾಗ ಮತ್ತು ಎಲ್ಲಿ ಜನಿಸಿದರು, ಸೊ ಅವರು ಹುಟ್ಟಿದ ದಿನಾಂಕ, ಹುಟ್ಟಿದ ಜನ್ಮಸ್ಥಳದ ಪ್ರದೇಶ ಬರಿಬೇಕಾಗತ್ತೆ. ಇದು ಎರಡನೇ ರೀತಿ ಕ್ವಶನ್. ಇನ್ನು ಮೂರನೇ ವಿಧಾನ, ತಂದೆ ತಾಯಿ. ಕುವೆಂಪು ಅವರ ತಂದೆ ತಾಯಿ ಯಾರು? ಈ ರೀತಿಯಾದ ಮೂರನೇ ಪ್ರಶ್ನೆ 2 ಮಾರ್ಕ್ಸಿಗೆ ಬರುವಂತದ್ದು ಇದು, ತಂದೆ ಮತ್ತು ತಾಯಿಯ ಹೆಸರು. 4ನೇ ಪ್ರಶ್ನೆ, ಕೃತಿಗಳು. ಈ ಕುವೆಂಪು ಅವರು ಬರೆದ 2 ಕೃತಿಗಳನ್ನ ಹೆಸರಿಸಿರಿ, ಬೇಂದ್ರೆ ಅವರು ಬರೆದ 2 ಕೃತಿಗಳನ್ನ ಹೆಸರಿಸಿರಿ, ನಾಗಭೂಷಣಯ್ಯ ಅವರು ಬರೆದಂತ 2 ಕೃತಿಗಳನ್ನ ಹೆಸರಿಸಿರಿ. ಕೃತಿಗಳಲ್ಲೇನೆ ನೀವು ಇನ್ನೊಂದು ನೋಡ್ಕೋಬೇಕಾಗತ್ತೆ, ಕವನ ಸಂಕಲನಗಳು, ಆತ್ಮಕಥೆ, ಪ್ರವಾಸ ಕಥನ. ಅವ್ರು ಏನಾದ್ರೂ ಬರೆದಿದ್ರೆ ಇವನ್ನ, ಆತ್ಮಕಥೆ ಪ್ರವಾಸ ಕಥನ ಎಲ್ಲರೂ ಬರೆದಿರೋದಿಲ್ಲ. ಕೃತಿ ಕವನ ಸಂಕಲನ ಎಲ್ಲರದು ನೋಡ್ಕೊಳ್ಳೇಬೇಕು. ಎಲ್ಲಿ ಪ್ರವಾಸ ಕಥನ ಮತ್ತು ಹಾಗೂ ಆತ್ಮಕಥೆ ಇದೆ ಅದನ್ನ ನೋಡ್ಕೋಬೇಕಾಗತ್ತೆ. 5ನೇ ವಿಧದ ಪ್ರಶ್ನೆ, ಪ್ರಶಸ್ತಿ ಮೇಲೆ. ಸೊ ಎಲ್ಲ ಪ್ರಶಸ್ತಿಯನ್ನ ಕೇಳೋದಿಲ್ಲ ಅವರು, ಜ್ಞಾನಪೀಠ ಪ್ರಶಸ್ತಿ. ಸೊ ಜ್ಞಾನಪೀಠ ಪ್ರಶಸ್ತಿ ಅದಕ್ಕೆ ಏನ್ ಮಾಡ್ತಾರೆ, ಕುವೆಂಪು ಅವರಿಗೆ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ, ದ.ರಾ ಬೇಂದ್ರೆ ಅವರಿಗೆ ಯಾವ ಕೃತಿಯ ಮೇಲೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ, ಜ್ಞಾನಪೀಠ, ಕೇಂದ್ರ ಸಾಹಿತ್ಯ ಅಕಾಡೆಮಿ, ಇವೆರಡು ನೀವು ಯಾವ ಕೃತಿಗೆ ಸಿಕ್ಕಿದೆ, ಈ 2 ಪ್ರಶಸ್ತಿಗಳು, ಇವುಗಳನ್ನ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಪ್ರಶಸ್ತಿ ಎಲ್ಲರಿಗೂ ಸಿಕ್ಕಿಲ್ಲ, ಯಾವ ಲೇಖಕರಿಗೆ ಸಿಕ್ಕಿದೆ, ಅದು ಯಾವ ಕೃತಿಯಿಂದ ಬಂದಿದೆ ಅವರಿಗೆ, ಅದನ್ನ ನೋಡ್ಕೋಬೇಕು 2 ಮಾರ್ಕ್ಸ್ಗಾಗಿ. ಇದು 5ನೇ ಪ್ಯಾಟರ್ನ್ ಕ್ವಶನ್. 6ನೇದ್ದು ಸಾಹಿತ್ಯ ಸಮ್ಮೇಳನ. ಕುವೆಂಪು ಅವರು ಯಾವ ಮತ್ತು ಎಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಈ ರೀತಿಯಾದ ಪ್ರಶ್ನೆ ಬರುತ್ತೆ.
ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆದಿತ್ತು, ಯಾವ ವರ್ಷ ನಡೆದಿತ್ತು, ಅವ್ರ ಅಧ್ಯಕ್ಷರಾಗಿರ್ಬೇಕು. ಎಲ್ಲ ಲೇಖಕರು ಇಲ್ಲಲ್ಲಿ, ಕೆಲವು ಲೇಖಕರದು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಡೀಟೇಲ್ಸ್ ಇದೆ. ಅವರು ಯಾವಾಗ ಎಲ್ಲಿ ನಡೆದಂತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು. ಸೊ ಅದ್ರ ಬಗ್ಗೆ ನೀವು ಬರಿಬೇಕಾಗತ್ತೆ. ಇನ್ನು ಇದೆಲ್ಲ ಆದ್ಮೇಲೆ ಅಂಕಿತ ನಾಮ ಅಥವಾ ಬಿರುದು. ಬಿರುದು ಮತ್ತು ಅಂಕಿತ ನಾಮದ ಬಗ್ಗೆ ಕೇಳ್ತಾರೆ. ದ.ರಾ. ಬೇಂದ್ರೆ ಅವರ ಬಿರುದು ಯಾವುದು, ಅವರ ಅಂಕಿತ ನಾಮ ಯಾವುದು? ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಬಿರುದು ವರಕವಿ, ಅವರ ಅಂಕಿತ ನಾಮ ಅಂಬಿಕಾತನಯ ದತ್ತ. ಇವು 7 ಏನಿದೆ ಲೇಖಕರ ಪರಿಚಯ ನೀವು ಕಂಪಲ್ಸರಿ ನೋಡ್ಕೋಬೇಕು. ಇದ್ರ ಮೇಲೆನೆ ಪ್ರಶ್ನೆ ಬರುತ್ತೆ, ಈ ವಿಧದಲ್ಲಿನೇ ಬರುತ್ತೆ. ಇನ್ನ ಪಾಠ ಮತ್ತು ಪದ್ಯದಲ್ಲಿ ಕೇಳುವಂತ ಪ್ರಶ್ನೆಗಳು ನೇರವಾಗಿರುತ್ತೆ, ನೇರವಾದ ಪ್ರಶ್ನೆಗಳನ್ನೇ ಕೇಳ್ತಾರೆ. ಸೊ ಅದನ್ನ ನಾನು 2 ಮಾರ್ಕ್ಸ್ ವಿಡಿಯೋ ಕ್ಲಾಸ್ ನಲ್ಲಿ ಹಾಕಿದ್ದೀನಿ, ನೀವು ನೋಡ್ಕೋಬಹುದು ಯಾವ ಇಂಪಾರ್ಟೆಂಟ್ ಕ್ವಶನ್ ಇದೆ ಅಂತ. ಇದು 2 ಮಾರ್ಕ್ಸ್ ಸೆಕ್ಷನ್ ಕಂಪ್ಲೀಟ್. 12 ಕ್ವಶನ್ ಇರುತ್ತೆ, 10 ಆನ್ಸರ್ ಬರೀಬೇಕು. ಕವಿ ಪರಿಚಯದ ಮೇಲೆ 8 ಬರುತ್ತೆ. ಈ ಪಾಠ ಪದ್ಯದ ಮೇಲೆ 4 ಪ್ರಶ್ನೆ ಬರುತ್ತೆ. 5 ಅಂಕದ ಪ್ರಶ್ನೆಗಳು. 5 ಅಂಕದ ಪ್ರಶ್ನೆನ ನೀವು 3 ಭಾಗ ಮಾಡ್ಕೋಬೇಕಾಗತ್ತೆ. ಒಂದನೇದ್ದು ಕವಿ ಪರಿಚಯ ಬರುತ್ತೆ, 2 ಕ್ವಶನ್ ಕವಿ ಪರಿಚಯ ಇರುತ್ತೆ, 2 ಟಿಪ್ಪಣಿ ಇರುತ್ತೆ, 1 ಪಾತ್ರದ ಕ್ವಶನ್ ಇರುತ್ತೆ. ಹೆಚ್ಚು 1 ಪಾತ್ರ ಇರುತ್ತೆ. ಸೊ 3 ಭಾಗದಲ್ಲಿ ಕ್ವಶನ್ ಕೇಳ್ತಾರೆ. ಕವಿ ಪರಿಚಯ, ಟಿಪ್ಪಣಿ, ಪಾತ್ರ. ಕವಿ ಪರಿಚಯ 2 ಮಿನಿಮಮ್ ಬರುತ್ತೆ. ಯಾವ ರೀತಿ ಕೊಟ್ಟಿರ್ತಾರೆ ಅಂದ್ರೆ ಬರೀ ಲೇಖಕರ ಹೆಸರು ಕೊಡ್ತಾರೆ, ನೀವೇ ತಿಳ್ಕೊಬೇಕು ಕವಿ ಪರಿಚಯ ಬರಿಬೇಕಂತ ಹೇಳಿ. ಪೂರ್ತಿಯಾಗಿ ಪ್ರಶ್ನೆ ಇರೋದಿಲ್ಲ. ಕುವೆಂಪು ಅಂತ ಕೊಟ್ಟರೆ ನೀವು ಕುವೆಂಪು ಅವರ ಕವಿ ಪರಿಚಯ ಬರಿಬೇಕು, ಈ ರೀತಿಯಾದ ಪ್ರಶ್ನೆ ಇರುತ್ತೆ. ಟಿಪ್ಪಣಿ, ಪದ್ಯದ ಹೆಸರು ಅಥವಾ ಪಾಠದ ಹೆಸರು ಕೊಡ್ತಾರೆ, ಅದರ ಮೇಲೆ ನೀವು ಸ್ವಾರಸ್ಯವನ್ನು ಬರಿಬೇಕಾಗುತ್ತೆ. ಹೆಚ್ಚಾನೆಚ್ಚು ಪದ್ಯನೇ ಕೊಡೋದು. ಉದಾಹರಣೆಗೆ ಗಾಂಧಿಯ ಸ್ವಗತ, ಬಡ ಬಿಸ್ಮಿಲ್ಲಾ ಖಾನ್, ಹುಬ್ಬಳ್ಳಿ ಆವ, ಹೀಗೆ ಪದ್ಯದ ಹೆಸರಷ್ಟೇ ಕೊಡ್ತಾರೆ. ಆ ಪದ್ಯದ ಸ್ವಾರಸ್ಯವನ್ನ ನೀವು ಬರಿಬೇಕು. ಟಿಪ್ಪಣಿಯಲ್ಲಿ 2 ಪದ್ಯದ ಹೆಸರು ಬರುತ್ತೆ. ಪಾತ್ರ, ಈ ಲೇಖನದಲ್ಲಿ ಅಥವಾ ಈ ಕಥೆಗಳೇನಿದೆ, ಈ 3 ಕಥೆಗಳಿದೆ ಅಂತ ಹೇಳಿದೆನಪ್ಪ ನಿಮ್ಗೆ ಲೆಸನ್ಸ್. ಆ 3 ಕಥೆಗಳಲ್ಲಿ ಬರುವಂತಹ ಪಾತ್ರಗಳ ಬಗ್ಗೆ ನೀವು ವಿವರಣೆಯನ್ನು ನೋಡ್ಕೋಬೇಕಾಗುತ್ತೆ. ಉದಾಹರಣೆಗೀಗ ಒಂದು ಹೊಳೆಯ ಅನುಭವ ಏನಿದೆ, ನಮ್ಮ ಒಂದು ಹೊಳೆಯ ಅನುಭವ ಅಂತ ಏನು ಲೇಖನ ಇದೆ, ಕಥೆ ಇದೆ. ಸೊ ಅದರಲ್ಲಿ ನಿಂಗ ಅನ್ನೋ ಒಬ್ಬ ಪಾತ್ರ ಬರುತ್ತೆ. ನಿಂಗ ಅಂತ ಅಷ್ಟು ಕೊಡ್ತಾರೆ, ಅವನ ಬಗ್ಗೆ ಬರಿಬೇಕಾಗುತ್ತೆ. ಆ ಪಾಠದಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನ ಬರಿಬೇಕಾಗುತ್ತೆ. ಇದಿಷ್ಟು 5 ಅಂಕಕ್ಕೆ ಕೇಳುವಂತ ಪ್ರಶ್ನೆಗಳು. 5 ಪ್ರಶ್ನೆ ಕೇಳ್ತಾರೆ, 3ಕ್ಕೆ ನೀವು ಉತ್ತರವನ್ನ ಬರಿಬೇಕು. ಕೊನೆಯದಾಗಿನೂ 15 ಅಂಕಕ್ಕೆ. ಸೊ 15 ಅಂಕಕ್ಕೆ 2 ಪದ್ಯ, 3 ಲೇಖನ ನೋಡ್ಕೋಬೇಕಾಗತ್ತೆ. ಇಡೀ ಲೆಸನ್, ಇಡೀ ಪೋಯಂ ನ ಕೀ ಪಾಯಿಂಟ್ಸ್ ಮಾಡಿಕೊಂಡು ಮಿನಿಮಮ್ 15 ಸೆಂಟೆನ್ಸ್ ನಲ್ಲಿ ಉತ್ತರ ಬರಿಬೇಕು. 5 ಅಂಕಕ್ಕೆ ಮಿನಿಮಮ್ 10 ವಾಕ್ಯದಲ್ಲಿ ಉತ್ತರ ಇರಬೇಕು. ಲೇಖಕರ ಪರಿಚಯ ಬರಬೇಕಂದ್ರೆ ಪ್ಯಾಟರ್ನ್ ಇದೆ, ಅದನ್ನ ಬೇರೆ ವಿಡಿಯೋದಲ್ಲಿ ಹಾಕಿದ್ದೀನಿ, ನೀವು ನೋಡ್ಕೊಂಡ್ರೆ ಪೂರ್ತಿ ಅಂಕಗಳನ್ನ ಪಡ್ಕೋಬಹುದು. ಸೊ ಈ ಲೇಖನಗಳಿಗೆ, ಪದ್ಯಗಳಿಗೆ ಯಾವ ರೀತಿ ಉತ್ತರ ಬರೀಬೇಕು ಅನ್ನೋದನ್ನ ಹಾಕಿದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಯಾವೆಲ್ಲ ಪಾಠ ಪೋಯಂ ಇಂಪಾರ್ಟೆಂಟ್ ಅನ್ನೋದನ್ನು ಸತ್ಯಕ್ಕೆ ಹೇಳಿದ್ದೀನಿ. ಈ ರೀತಿಯಾಗಿ ನೀವು ಎಲ್ಲ ಸ್ಟಡಿ ಮಾಡೋದ್ರ ಮೂಲಕ, ಅಂದ್ರೆ ಎಲ್ಲ ವಿಷಯವನ್ನ ವಿಸ್ತಾರವಾಗಿ ಓದೋದಕ್ಕೆ ಸಮಯ ಇಲ್ಲ, ಕಡಿಮೆ ಸಮಯದಲ್ಲಿ ಹೆಚ್ಚು ಸ್ಕೋರ್ ಮಾಡೋದಕ್ಕೆ ಇರುವಂತ ಒಂದು ಸಣ್ಣ ದಾರಿ ಇದು. ಕೆಳಗಡೆ ಕೊಟ್ಟಿರುವಂತಹ ವೆಬ್ಸೈಟ್ ಮೂಲಕ ನೀವು ನಮ್ಮ ಆಪ್ ನ ಡೌನ್ಲೋಡ್ ಮಾಡ್ಕೊಂಡ್ರೆ ಇದೇ ರೀತಿಯಾಗಿ ಬೇರೆ ವಿಷಯಗಳನ್ನ ಈಸಿಯಾಗಿ ಹೇಗೆ ಓದೋದನ್ನ, ಟ್ರಿಕ್ಸ್ ನ, ಕ್ಲಾಸ್ಗಳನ್ನ, ತರಗತಿಗಳನ್ನ ಮತ್ತು PDF ನೋಟ್ಸ್ ಗಳನ್ನ ನಾವು ನಮ್ಮ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಿದೀವಿ, ನಮ್ಮ ಆಪ್ ನಲ್ಲಿ ಅಪ್ಲೋಡ್ ಮಾಡಿದೀವಿ. ಸೊ ನಮ್ಮ ಆಪ್ಗೆ ಜಾಯ್ನ್ ಆಗಿ, ನಮ್ಮ ಕ್ಲಾಸ್ ನ ಜಾಯ್ನ್ ಆಗಿ ಎಲ್ಲ ಪ್ರಶ್ನೆಗಳನ್ನ ನೀವು ಸರಿಯಾಗಿ ಓದೋದ್ರ ಮೂಲಕ ಗರಿಷ್ಠ ಅಂಕಗಳನ್ನ ಪಡ್ಕೋಬಹುದು. ಧನ್ಯವಾದಗಳು.